ಎಲ್ರಿಗೂ ನಮಸ್ಕಾರ. ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶ್ರೀ ಶನೇಶ್ವರ ಜಯಂತ್ಯೋತ್ಸವ ದಿನ ಮಾಡಿರೋ ಅಂಥದ್ದು ಪೂಜೆ ಮತ್ತು ಹೋಮ ಹವನಗಳು. ಸೊ ನನಗೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಕ್ಷಮೆ ಇರಲಿ. ಹಾಗೆ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ ಅದ್ಭುತವಾಗಿ ಅಪ್ಪನ ಪೂಜೆ ಮಾಡಿದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ನೇರವಾಗಿ ಒಂದು ಮಾತು ಹೇಳ್ತೀನಿ, ಭಗವಂತನ ಹತ್ರ ನಿಮ್ಮ ಕಷ್ಟ ಏನೇ ಇರಲಿ, ಇಲ್ಲಿ ಬಂದು ಒಂದು ಸಲ ಪೂಜೆ ಮಾಡಿಸ್ಕೊಂಡು ಹೋಗಿ ಭಗವಂತನಿಗೆ ಒಂದು ಮೊಳ ತುಳಸಿ ಹೂವು ಕೊಡಿ. ಭಗವಂತ ನಿಜವಾಗ್ಲೂ ಅದರಲ್ಲೇ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಅಷ್ಟೇ, ನಮ್ಮ ಕಷ್ಟ ಸುಖ ಏನೇ ಇದ್ದರೂ ಮೊದಲು ಭಗವಂತನ ಮುಂದೆನೇ ಹೇಳೋದು, ಭಗವಂತ ಈ ಥರ ಕಷ್ಟ ಇದೆ ಭಗವಂತ, ಈ ಥರ ಸುಖ ಇದೆ ಭಗವಂತ ಅಂತ. ಅದನ್ನೆಲ್ಲ ನೆರವೇರಿಸ್ತಾ ಹೋಗ್ತಿರೋದು ಶ್ರೀ ಧರ್ಮಶನೇಶ್ವರ ಸ್ವಾಮಿ. ನಾವು ನಂಬಿರೋ ಅಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿನೇ. ಬಟ್ ಅವ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಸೊ ಅಷ್ಟು ಅದ್ಭುತವಾದ ಹಬ್ಬ. ನಾನು ಯಾವಾಗಲೂ ನನ್ನ ತಂದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ನೋವಾಗಿರ್ಬೋದು, ನಲಿವಾಗಿರ್ಬೋದು, ಅದೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ. ಯಾಕೆ ಅಂದರೆ ಈ ಜೀವನ ಎಲ್ಲ ಈ ಭಗವಂತನೇ ಕೊಟ್ಟಿರೋ ಅಂಥದ್ದು. ಸೊ ನನಗೆ ಅದ್ಭುತವಾಗಿ ಜೀವನ ಕೊಟ್ಟಿದ್ದಾರೆ, ಅದ್ಭುತವಾದ ದೊಡ್ಡ ಫ್ಯಾಮಿಲಿ ಕೊಟ್ಟಿದ್ದಾರೆ. 130 ಜನ ಅಜ್ಜಿ ತಾತ ತಂದೆ ತಾಯಿ ಹಲವಾರು ಜನರ ಕೊಟ್ಟಿದ್ದಾರೆ. ನಿಜವಾಗ್ಲೂ ಭಗವಂತನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆ ದಿನ ಪೂರ್ತಿ ಅಪ್ಪನಿಗೆ ಹೋಮ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಅದನ್ನೆಲ್ಲ ಮಾಡಿಸಿರೋ ಅಂಥದ್ದು. ನಾವು ತುಂಬ ಜನ ಬಂದಿದ್ದರು ಭಕ್ತಾದಿಗಳು. ಸೊ ಧರ್ಮಶನೇಶ್ವರ ಸ್ವಾಮಿಗೆ ದಿನೇ ಭಕ್ತಾದಿಗಳು ಹೆಚ್ಚಾಗ್ತಿದ್ದಾರೆ. ನಿಜವಾಗ್ಲೂ ಖುಷಿಯ ವಿಚಾರ. ಭಗವಂತ ಅಂದರೆ ತುಂಬ ಜನ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಿಮ್ಮ ನಿಷ್ಠೆ ನಿಯಮ ಎಲ್ಲ ಭಗವಂತನ ಮುಂದೆ ಕರೆಕ್ಟಾಗಿದ್ದರೆ ಭಗವಂತ ಎಲ್ಲಿದ್ದರೂ ತಥಾಸ್ತು ಅಂತಾರೆ. ಸೊ ಅದಕ್ಕೆ ನಾವುಗಳೇ ಉದಾಹರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬ ಖುಷಿಯಾಯಿತು. ಅದ್ಭುತವಾದ ಕಾರ್ಯಕ್ಕೆ ನಾವೆಲ್ಲ ಕೈಗೊಡ್ತಿದ್ದೀವಿ. ಹಾಗೆಯೇ ಜನಸ್ನೇಹಿ ಸ್ವರ್ಗದ ದೇವರು ಮಕ್ಕಳೆಲ್ಲರಿಗೂ ಭಗವಂತ ಆಯುಷ್ಯು ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ. ಯಾಕೆ ಅಂದರೆ ತುಂಬ ಜನ ಹಲವಾರು ಕಾಯಿಲೆಗಳಿಂದ ಬಳಲ್ತಿರ್ತಾರೆ. ಸೊ ಅಂಥವರಿಗೆ ಭಗವಂತ ಯಾವುದೇ ಸಂಕಷ್ಟಗಳನ್ನು ಕೊಡದೆ, ಅವರಿಗೆ ಆರೋಗ್ಯ ಸಮಸ್ಯೆ ಇಲ್ಲದೆ 100 ವರ್ಷ ಸುಖವಾಗಿ ಜನಸ್ನೇಹಿ ಸ್ವರ್ಗದಲ್ಲಿ ಇರಬೇಕು, ನಗ್ನಗ್ತಾ ಇರಬೇಕು ದೇವ್ರ ಮಕ್ಕಳೆಲ್ಲ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಭಗವಂತನಲ್ಲಿ ಕೇಳೋದು ಒಂದೇ, ನನ್ನ ಗಂಡಂಗೆ ಇನ್ನೂ ಹೆಚ್ಚಿನ ಶಕ್ತಿ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡೋ ಭಗವಂತ ಅಂತ. ಯಾಕೆ ಅಂದರೆ ನನ್ನ ಗಂಡ ಚೆನ್ನಾಗಿದ್ದರೆ ಖಂಡಿತ ಇನ್ನು ಸಾವಿರಾರು ಜನ ಸಾಕಷ್ಟು ಶಕ್ತಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಭಗವಂತ ಅವರಿಗೆ ಆಯುಷ್ಯು ಆರೋಗ್ಯಗೊಳ್ಳಿ ಸುಖ ಶಾಂತಿ ಕೊಡಲಿ ಅಂತ ನಾನು ಯಾವಾಗಲೂ ಬೇಡ್ಕೊತೀನಿ. ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ, ಅದ್ಭುತವಾಗಿದೆ. ಇನ್ನು ಯಾರ್ಯಾರು ಬಂದಿದ್ದಾರೆ, ಏನೇನು ಯಾವ್ಯಾವ ಥರ ಅಂತ ನಿಮಗೆ ಈ ಪೂರ್ತಿ ಲಾಗಲ್ಲಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ವಿಡಿಯೋನ ಪೂರ್ತಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಈ ಪೂರ್ತಿ ನೋಡಿ. ಹಾಗೆ ಸುಬ್ಬಿ ಯೂಟ್ಯೂಬ್ ಚಾನಲ್ ಹೇಗೆಲ್ಲ ಬರ್ತಾ ಇದೆ ಅಂತ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೇಗೆ ಬರ್ತಿದೆ, ಅಥವಾ ಯಾವ್ಯಾವ ಥರ ಖುಷಿ ವೀಡಿಯೋಗಳನ್ನ ಮಾಡಬೇಕಾ ಅಥವಾ ಕಾಮಿಡಿ ವೀಡಿಯೋಗಳನ್ನ ಮಾಡಬೇಕಾ, ಹಾಗೆ ಜನಸ್ನೇಹಿ ಸ್ವರ್ಗದಲ್ಲಿ ದೇವರ ಮಕ್ಕಳ ವೀಡಿಯೋಗಳು ಹೇಗೆಲ್ಲ ಮೂಡಿ ಬರ್ತಿದೆ, ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ನೀವೊಂದು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಸೊ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ಥರ ಎಲ್ಲನೂ ಜನರಿಗೆ ತೋರಿಸ್ಬೋದಾ ಅಂತ. ಹಾಗೆ ದೇವ್ರ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ನಮಗೂ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಖಂಡಿತ ಇನ್ನು ಮುಂದೆ ಹೋಗ್ತಾ ತುಂಬ ಒಳ್ಳೊಳ್ಳೆ ಲಾಗ್ಗಳನ್ನ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈಗ ಸ್ವಲ್ಪ ನಮಗೂ ಟೆನ್ಷನ್. 130 ಜನ ಇದ್ದಾರೆ. ಬೆಳಗ್ಗೆ ಎದ್ದಾಗಿಂದ ಅವ್ರನ್ನ ನೋಡ್ಕೊಳ್ಳೋ ಅಂಥದ್ದು, ಪ್ರತಿದಿನ ಅವ್ರನ್ನ ಆರೈಕೆ ಮಾಡೋ ಅಂಥದ್ದು ತುಂಬ ಕಷ್ಟ ಅನಿಸುತ್ತೆ. ಕಷ್ಟನ ಇಷ್ಟಪಟ್ಟು ಮಾಡ್ತಿದ್ದೀವಿ. ನಮ್ಮ ಜೀವನ ಪೂರ್ತಿ ದೇವ್ರ ಮಕ್ಕಳಿಗೆ ಮುಡಿಪಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಭಗವಂತ ಆ ಶಕ್ತಿ ಕೊಡಪ್ಪ ನಮಗೆ ಅಂತ ಭಗವಂತನ ಬೇಡ್ಕೊತೀನಿ. ಯಾಕೆ ಅಂದರೆ ಅವರ ಶಕ್ತಿ ಕೊಟ್ಟರೆ ನಿಜವಾಗ್ಲೂ ಇನ್ನು ದೊಡ್ಡ ಮಟ್ಟಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಭಗವಂತನ ಆಶೀರ್ವಾದ ಇದ್ದರೆ ಖಂಡಿತ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವ್ರ ಮಕ್ಕಳನ್ನ ಸಾಕುವಂಥದ್ದು ಮಾಡಿ. ಶ್ರೀ ಶನೇಶ್ವರ ಸ್ವಾಮಿಯವರ ವರ್ಧಂತಿ ಮಹೋತ್ಸವದ ಜಯಂತ್ಯೋತ್ಸವ ಮಾಡ್ತಾ ಇದ್ದೀನಿ. ಕರ್ಮಗಳನ್ನು ಮಾಡಿ ಹೊತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಆ ಕರ್ಮ ಕಲಿಬೇಕಾದ್ರೆ ನಿನ್ನ ಅನುಗ್ರಹ ನನಗಿರಬೇಕು. ನಿನ್ನ ಅನುಗ್ರಹ ಇದ್ದ ತಕ್ಷಣ ನನ್ನ ಸಮಸ್ಯೆ ದೂರ ಆಗುತ್ತೆ, ನನಗೆ ಕಷ್ಟನೇ ಬರಲ್ಲ ಅಂತಲ್ಲ. ಪ್ರಮಾಣವಾದ್ರೂ ಕೂಡ ಕಡಿಮೆ ಆಗ್ಬೇಕಾದ್ರೆ ನಿನ್ನ ಅನುಗ್ರಹ ನಮಗೆ
ಈ ದಿನ ನಮ್ಮೆಲ್ಲರ ಜೀವನದ ಉನ್ನತವಾದಂತಹ ಸ್ಥಾನಮಾನಗಳನ್ನು ಪ್ರಾಪ್ತಿ ಮಾಡುವ ಸಲುವಾಗಿ ಅವತರಿಸಿದ ಈ ಶುಭದಿನದಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಕುಟುಂಬವನ್ನು ಅಭಿವೃದ್ಧಿ ಮಾಡು, ನನ್ನ ಆರೋಗ್ಯ ಭಾಗ್ಯ ಐಶ್ವರ್ಯ ಪ್ರಾಪ್ತಿ ಮಾಡು. ಅದೇ ರೀತಿ ಈ ದೇಶದ ಸಮಸ್ತ ಎಲ್ಲ ಬಂಧುಗಳನ್ನ ಆಸ್ತಿಕ ನಾಸ್ತಿಕ ಅಂದ್ರೆ
अवाचितफलसिद्ध्यर्थं प्रार्थना नमस्कार पूजां च करिष्ये। श्री धर्मसेनेश्वर स्वामी